ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, 7 ದಿನಕ್ಕೆ ನಾನೆಲ್ಲ ಬಂದು ಬಿಡ್ತೀನಿ ಅಂತೆಲ್ಲ ಹೇಳಿದಂಥ ಪ್ರಜ್ವಲ್ ಅವರು ಫೈನಲಿ ನಿನ್ನೆ ರಾತ್ರಿ ಬಂದರು. ಬಂದ ತಕ್ಷಣ SIT ಅವ್ರು ಬಿಡ್ತಾರ ಕಬಕ್ ಅಂತ ಹಿಡ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು, ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ ಹೇಳ್ತು 6 ದಿನ ಹೋಗಿ SITಯ ಕಸ್ಟಡಿಗೆ ಅಂತ ಹೇಳಿ. ಯಾಕೆ? ವಿಚಾರಣೆಗೋಸ್ಕರ. ಈಗ 6 ದಿನ ವಿಚಾರಣೆಯನ್ನ ಎದುರಿಸಬೇಕು SITಯ ಕಸ್ಟಡಿಯಲ್ಲಿ. ಏನೆಲ್ಲ ಬೆಳವಣಿಗೆಗಳಾಯ್ತು ನೋಡಿ. 34 ದಿನಗಳ ಕಣ್ಣ ಮುಚ್ಚಾಲೆಗೆ ಕಡೆಗೂ ಕ್ಲೈಮ್ಯಾಕ್ಸ್. ಬೆಂಗಳೂರಿಗೆ ಬರ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಬೇಟೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಮಧ್ಯರಾತ್ರಿ ಅರೆಸ್ಟ್. ದೇಶದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದ್ದ ಅಶ್ಲೀಲ ವಿಡಿಯೋ ವೈರಲ್ ಹಾಗೂ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಇದೀಗ ಅಸಲಿ ರೂಪ ಸಿಕ್ಕಿದೆ. ಆರೋಪ ಹೊತ್ತು ಗಂಟು ಮೂಟೆ ಸಮೇತ ಜರ್ಮನಿಗೆ ಕಾಲ್ಕಿತ್ತು ಪ್ರಜ್ವಲ್ ರೇವಣ್ಣ 1 ತಿಂಗಳೇ ಕಳೆದಿತ್ತು. ಫಾರಿನ್ ಪಾತಾಳದಲ್ಲಿ ಕೂತು ಕಳ್ಳಾಟ ಆಡ್ತಿದ್ದ ಪ್ರಜ್ವಲ್ ರೇವಣ್ಣ ತಿಂಗಳ ಬಳಿಕ ದಿಢೀರ್ ಪ್ರತ್ಯಕ್ಷಗೊಂಡು ನಾನು ವಾಪಸ್ ಬರ್ತಿದ್ದೀನಿ ಹೇಳಿಕೆಯ ವಿಡಿಯೋ ರಿಲೀಸ್ ಮಾಡಿದ್ರು. ಆದ್ರೆ ಬರ್ತಾರಾ? ಕೊನೆ ಟೈಮ್ನಲ್ಲಿ ಚಮಕ್ ಕೊಡ್ತಾರಾ ಅಂತಲೇ ಭಾವಿಸಲಾಗಿತ್ತು. ಯಾಕಂದ್ರೆ ಮೇ 16ಕ್ಕೆ ಟಿಕೆಟ್ ಬುಕ್ ಮಾಡಿ ಲಾಸ್ಟ್ ಟೈಮ್ ಫ್ಲೈಟ್ ಹತ್ತಲೇ ಇಲ್ಲ. ಆದ್ರೆ ಈ ಬಾರಿ ಅವರಿಗೆ ಕಾನೂನು ಮತ್ತಷ್ಟು ಬಿಗಿಯಾಗಿತ್ತು. ಹಾಗಾಗಿ ಪ್ರಜ್ವಲ್ ಈ ಸಲ ಕೈ ಕೊಡ್ಲಿಲ್ಲ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದೇ ಬಿಟ್ರು. ಆಜುಬಾಜು 40 kg ಗಂಟು ಮೂಟೆ ಸಮೇತ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ವಾಪಸ್ ಆಗೇ ಬಿಟ್ರು. ಅಂತೂ ಇಂತೂ ಪ್ರಜ್ವಲ್ ರೇವಣ್ಣ ಫಾರಿನ್ನಿಂದ ರಿಟರ್ನ್ ಆಗೋ ಮೂಲಕ 34 ದಿನಗಳ ಕಣ್ಣಾಮುಚ್ಚಾಲೆ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಲುಫ್ತಾನ್ಸಾ ಏರ್ಲೈನ್ಸ್ ಲ್ಯಾಂಡ್ ಆಗ್ತಿದ್ದಂತೆ ಪ್ರಜ್ವಲ್ ರೇವಣ್ಣ SITಗೆ ಲಾಕ್ ಆಗಿದ್ದಾರೆ. 1 ತಿಂಗಳಿಂದ ಬಲೆ ಹಾಕಿ ಕೂತಿದ್ದ SIT ಅಧಿಕಾರಿಗಳು ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿದ್ದಾರೆ. ಟರ್ಮಿನಲ್ 2ರಲ್ಲಿ ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ ಅಲರ್ಟ್ ಆಗಿದ್ದ SIT ತಂಡ ಇಮಿಗ್ರೇಷನ್ ಇಲಾಖೆ ಅಧಿಕಾರಿಗಳು ಪ್ರೋಸೆಸ್ ಮುಗಿಸ್ತಿದ್ದಂತೆ ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ತಂದಿದ್ದ 2 ಬ್ಯಾಗ್ಗಳನ್ನು ಸೀಸ್ ಮಾಡಿದ್ದಾರೆ. ಇಡೀ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿಸಿದಂತಹ ಅಶ್ಲೀಲ ವಿಡಿಯೋ ವೈರಲ್ ವಿಚಾರ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಹೊಸ ರೂಪ ಸಿಕ್ಕಿದೆ. ಆರೋಪವನ್ನು ಹೊತ್ತ ಕೂಡಲೇ ವಿದೇಶಕ್ಕೆ ಪಲಾಯನ ಮಾಡಿದಂತಹ ಪ್ರಜ್ವಲ್ ರೇವಣ್ಣ 1 ತಿಂಗಳ ಬಳಿಕ ಪ್ರತ್ಯಕ್ಷ ಆಗಿದ್ದಾರೆ. ಕಳೆದ ಮೇ 16ನೇ ತಾರೀಕು ವಾಪಸ್ ಬರ್ತಾರೆ ಎನ್ನುವಂತಹ ಸೂಚನೆ ಮೇರೆಗೆ ಕಾದು ಕುಳಿತಿದ್ದಂಥ SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಚಳ್ಳೆಹಣ್ಣನ್ನು ತಿನ್ನಿಸಿದ್ರು. ಅದಾದ ಬಳಿಕ ವಿಡಿಯೋ ರಿಲೀಸ್ ಆಗುತ್ತೆ. ವಿಡಿಯೋ ರಿಲೀಸ್ ಆದ ಮೇಲೂ ಕೂಡ ಅಂದರೆ ನಿನ್ನೆ 31ನೇ ತಾರೀಕು ವಾಪಸ್ ಬರ್ತೇನೆ ಅನ್ನುವಂಥ ಸುಳಿವನ್ನು ಏನು ನೀಡಿದ್ರು ಆ ಸುಳಿವಲ್ಲೂ ಕೂಡ ಮಿಸ್ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ರು. ಬಟ್ ಆದರೆ ಕಾನೂನು ಬಿಗಿ ಆಗ್ತಾ ಇದ್ದಂತೆ ಎಚ್ಚೆತ್ಕೊಂಡಂಥ ಪ್ರಜ್ವಲ್ ರೇವಣ್ಣ ಮತ್ತೆ ವಾಪಸ್ ಆಗಿದ್ದಾರೆ. ಗಂಟು ಮೂಟೆ ಸಮೇತ ಹೋಗಿದ್ದಂಥ ಪ್ರಜ್ವಲ್ ವಾಪಸ್ ಬರ್ತಾ ಇದ್ದಾಗೆ ನಿನ್ನೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಅವರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಪ್ರಜ್ವಲ್ ಅರೆಸ್ಟ್ ಅಸಲಿ ಆಟ ಈಗ ಶುರುನಾ? ಲುಫ್ತಾನ್ಸಾ ಏರ್ಲೈನ್ಸ್ನ LH764 ವಿಮಾನದಲ್ಲಿ ತಡರಾತ್ರಿ 12:15 ಹೊತ್ತಿಗೆ ಮ್ಯೂನಿಕ್ನಿಂದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ್ರು. ಬ್ರೌನ್ ಕಲರ್ ನೈಟ್ ಪ್ಯಾಂಟ್, ಗ್ರೇ ಕಲರ್ ಪುಲೋವರ್ ಧರಿಸಿದ್ದ ಪ್ರಜ್ವಲ್ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಆರಾಮಾಗಿ ನಡೆದುಕೊಂಡು ಬಂದ ದೃಶ್ಯ ನಿಜಕ್ಕೂ ಅಚ್ಚರಿ ಮೂಡಿಸಿದೆ. ಪ್ರಜ್ವಲ್ ಟೈಮ್ ಲೈನ್: ಮಧ್ಯರಾತ್ರಿ 12:47 ಲುಫ್ತಾನ್ಸಾ ವಿಮಾನ ಲ್ಯಾಂಡಿಂಗ್. ಮಧ್ಯರಾತ್ರಿ 1:03 ಏರ್ಪೋರ್ಟ್ಗೆ SIT ಅಧಿಕಾರಿಗಳ ಎಂಟ್ರಿ. ಮಧ್ಯರಾತ್ರಿ 1:07 ಪ್ರಜ್ವಲ್ ವಶಕ್ಕೆ ಪಡೆದ CISF ಸಿಬ್ಬಂದಿ. ಮಧ್ಯರಾತ್ರಿ 1:15 SITಗೆ ಪ್ರಜ್ವಲ್ ಹಸ್ತಾಂತರ. ಮಧ್ಯರಾತ್ರಿ 1:20 SIT ವಶಕ್ಕೆ ಪ್ರಜ್ವಲ್ ರೇವಣ್ಣ. ಮಧ್ಯರಾತ್ರಿ 1:30 SIT ಕಚೇರಿಯತ್ತ ಪ್ರಜ್ವಲ್. ಮಧ್ಯರಾತ್ರಿ 2 SIT ಕಚೇರಿಗೆ ಪ್ರಜ್ವಲ್. ರಾತ್ರಿ SIT ಕಚೇರಿಯಲ್ಲೇ ವಾಸ್ತವ್ಯ. ಜೀಪ್ನಲ್ಲಿ ಮೌನವಾಗಿದ್ದ ಪ್ರಜ್ವಲ್ ರೇವಣ್ಣ. ಮಧ್ಯರಾತ್ರಿ ಬಂಧಿಸಿದ ಬಳಿಕ ಪ್ರಜ್ವಲ್ರನ್ನ ನೇರವಾಗಿ CID ಕಚೇರಿಗೆ ಕರೆದೊಯ್ಯಲಾಯಿತು. ಏರ್ಪೋರ್ಟ್ನಿಂದ CID ಕಚೇರಿವರೆಗೆ 30 ಕಿಲೋಮೀಟರ್ ಕ್ರಮಿಸಿದ್ರು ಪ್ರಜ್ವಲ್ ರೇವಣ್ಣ ಮೌನಕ್ಕೆ ಜಾರಿದ್ರು. ರಾತ್ರಿ ನಸುಕಿನ ಜಾವದವರೆಗೂ ಪ್ರಜ್ವಲ್ ರೇವಣ್ಣಗೆ ವಿಚಾರಣೆಯ ಬಿಸಿ ತಟ್ಟಿಲ್ಲ. ಅಧಿಕಾರಿಗಳು ಯಾವುದೇ ವಿಚಾರಣೆ ನಡೆಸಿಲ್ಲ. SIT ಸೆಲ್ನಲ್ಲೇ ರಾತ್ರಿ ಕಳೆದ ಪ್ರಜ್ವಲ್. ತಂದೆಗೆ ತರಿಸಿದ್ದ ಹಾಸಿಗೆ ಕೊಟ್ಟ ಪೊಲೀಸರು. CID ಕಚೇರಿಗೆ ಪ್ರಜ್ವಲ್ರನ್ನ ಕರೆತಂದ ಪೊಲೀಸರು ತಂದೆ HD ರೇವಣ್ಣಗೆ ಕೊಟ್ಟಿದ್ದ SIT ರೂಮ್ನಲ್ಲಿ ಪ್ರಜ್ವಲ್ಗೂ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. HD ರೇವಣ್ಣಗೆ ತರಿಸಿದ್ದ ಹಾಸಿಗೆ ದಿಮ್ಮನ್ನೇ ಪ್ರಜ್ವಲ್ಗೆ ಕೊಟ್ಟು ವಿಶ್ರಾಂತಿ ಪಡೆಯಲು ಸೂಚಿಸಿದ್ರು. SIT ಅಧಿಕಾರಿಗಳು ಯಾವುದೇ ವಿಚಾರಣೆ ಮಾಡದೆ ಫ್ರೀಯಾಗಿರಲು ಬಿಟ್ರು.
ಇತ್ತ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಮಾಧ್ಯಮದವರ ಜೊತೆ ಮಾತನಾಡ್ತಾ ಪ್ರಜ್ವಲ್ ರೇವಣ್ಣ ಕೊಟ್ಟ ಮಾತಿನಂತೆ ವಾಪಸ್ ಬಂದಿದ್ದಾರೆ. ತನಿಖೆಗೆ ಸಹಕಾರ ಕೊಡ್ತೇನೆ ಅಂದಿದ್ದಾರೆ. ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮುಂದುವರಿಯುತ್ತೆ. ನಂತರ ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕ್ತೀವಿ ಅಂದ್ರು. ಈಗ ಹೋಗಿ ಮಾತಾಡಿ ಬಂದಿದ್ದೇನೆ. ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. he has said sir I am giving fullest of cooperation. ರಾತ್ರಿ ಬಂದಿದ್ದೀನಿ, ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಐ ಜಸ್ಟ್ ಎಕ್ಸ್ಪ್ಲೈನ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ಸ್ ವುಡ್ ವರ್ಕ್. ಅದನ್ನು ತಿಳಿಸಿ ಬಂದಿದ್ದೇನೆ. ನಿನ್ನೆ ಅವರು ಬಂದಿದ್ದಾರೆ. ಇವತ್ತು ನನಗೆ SIT ಇಂದ ಹೇಳಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ನಾನು ಬಂದಿದ್ದೀನಿ, ಮಾತಾಡಿದ್ದೀನಿ. ಅದಕ್ಕಿಂತ ಹೆಚ್ಚು ಇನ್ನೇನು ಆಗಿಲ್ಲ. ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ SIT ವಶಕ್ಕೆ. ಡಿಲೀಟ್ ಆಗಿರೋ ಡೇಟಾ ರಿಕವರಿ ಆಗುತ್ತಾ? ಪ್ರಜ್ವಲ್ ಅರೆಸ್ಟ್ ಆಗ್ತಿದ್ದಂತೆ ಅವರ ಮೊಬೈಲ್ ಅನ್ನ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ವೇಳೆ ವಿಡಿಯೋ ರೆಕಾರ್ಡ್ ಮಾಡಲು ಬಳಸಿದ್ದ ಮೊಬೈಲ್ಗಾಗಿ ವಶಕ್ಕೆ ಪಡೆದಿದೆ. ಅಶ್ಲೀಲ ವಿಡಿಯೋಗಳನ್ನು ಚಿತ್ರಿಸಿಕೊಂಡಿರುವ ಮೊಬೈಲ್ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದೆ. ವಿಡಿಯೋ ಮಾಡಿದ್ದ ಮೂಲ ಮೊಬೈಲ್ ಈ ಕೇಸಿಗೆ ಅಗತ್ಯವಾಗಿದ್ದು, ಹೀಗಾಗಿ ಪ್ರಜ್ವಲ್ ವಿಡಿಯೋ ಮಾಡಿದ್ದ ಮೊಬೈಲ್ ಬಗ್ಗೆ ಮೊದಲು ತನಿಖೆ ಆರಂಭ ಆಗುವ ಸಾಧ್ಯತೆ ಇದೆ. ಮೂಲ ಮೊಬೈಲ್ ಸಿಕ್ಕರೆ ಪ್ರಕರಣದ ವಿಚಾರಣೆಗೆ ಬಲ ಸಿಗಲಿದೆ. ಮತ್ತೊಂದೆಡೆ ವಿಡಿಯೋ ಲೀಕ್ ಆದ ತಕ್ಷಣ ಮೊಬೈಲ್ ಡೆಸ್ಟ್ರಾಯ್ ಮಾಡಿರುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ತಾವು ಬಳಸುತ್ತಿದ್ದ ಮೊಬೈಲ್ ವಿದೇಶದಲ್ಲಿಯೇ ನಾಶ ಮಾಡಿರುವ ಸಾಧ್ಯತೆ ಇದೆ. ಹೀಗಾಗಿ ಡಿಲೀಟ್ ಆದ ಡೇಟಾ ರಿಟ್ರೀವ್ ಮಾಡಲು ಮುಂದಾಗಿದೆ. ಒಟ್ನಲ್ಲಿ ಪೆನ್ ಡ್ರೈವ್ ಪುರಾಣದಲ್ಲಿ ಅಸಲಿ ಕಹಾನಿ ಈಗ ಶುರುವಾಗಿದೆ. 34 ದಿನಗಳ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟಕ್ಕೆ ಕಡೆಗೂ ಕ್ಲೈಮ್ಯಾಕ್ಸ್ ಬಿದ್ದಿದೆ. ವಿದೇಶದಲ್ಲಿ ಭೂಗತವಾಗಿ SITಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಪ್ರಜ್ವಲ್ ನಿರೀಕ್ಷೆಯಂತೆಯೇ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.